ಸೇಲ್ ಆಗಿ ವ್ಯಾಪಾರ ಆಗಿಬಿಟ್ಟಿದೆ 3,500 ಅವನು ಅಂಗಡಿಗೆ. ಇಲ್ಲಿ ಸ್ವಲ್ಪ ಫ್ರೀ ಆಯ್ತಪ್ಪ, ಭಾರಿ ಕಟ್ಟಲ್ಲಿ. ಇಲ್ಲೂ ಮರಿಗಳವೆ ನೋಡಿ, ಚೆನ್ನಾಗಿದೆ. ಹೆಂಗಣ್ಣ ಮರಿ ಮಾಡಿದ್ದೀವಿ. ನೀವು ಯಾರೋ ಹಿಡ್ಕೊಂಡಿದ್ದೀರಾ ಅವಾಗಲೇ? ಆಯ್ತಾ? ಇನ್ನು ವ್ಯಾಪಾರ ಮಾಡ್ತಾ ಇದ್ದೀವಿ. ಮಾಡಿ ಸರ್. ಏನು ರೇಟ್ ಕೇಳಿದ್ದೀರಾ? ನಾವು 8,000 ಕೇಳಿದ್ದೀವಿ. 2 ಸೇರಿ 2 ವಾತ ಸಾವು ಯಾರು ಕೊಡ್ತಾರೆ? 2 ವಾತ. ಅವ್ನು ಮಾರೋಣ ಅವನು ಬರಲಿ ಗಂಟೆ ಕೊಡ್ಕೊಂಡು ಯಾವತ್ತು ಹೋಗಿರ್ಲಿ ಈ ಕಡೆಗೆ. ಹೆಂಗಣ್ಣ? 10,000 10,000 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ. ನಿಮಗೆ ಹಿಡ್ಕೊಂಬಿಡೋಣ. ಹೆಂಗೆ ಏನೋ ತರ್ತಾ ಇದ್ದೀರಾ? ಅವಣ ಕುರಿ ತಗೊಂಡು ನೋಡೋಣ. ಎಷ್ಟಕ್ಕೆ? 10,200. 1,200 ತೊಂದರೆ. ವ್ಯಾಪಾರ ನಡೀತಾ ಇದೆ. ಹೆಂಗಣ್ಣ ಇವು ತಲೆ? ಯಾರೋ ಅಣ್ಣ ತಲೆ ಹೆಂಗೆ ಇದು? ಅದು ಸೇರ್ಕೊಂಡ್ಬಿಡ್ತು. ಹೆಂಗಣ್ಣ ತಲೆ ಇವು? ಹೆಂಗಣ್ಣ ತಲೆ? ಅಲ್ಲಿಂದ ಇಲ್ಲಿ ಕಳಿಸ್ತೀರಿ, ಇಲ್ಲಿಂದ ಯಾರಿಲ್ಲ ನಾನೇ ಹೊಡ್ಕೊಂಡು ಹೋಗ್ತೀನಿ. ನಾನು ಜಮೀನು ಹಾಕ್ಬಿಡ್ತೀನಿ. ಅಲ್ಲಿಂದ ಇಲ್ಲಿ ಕಳಿಸಿದ್ರು ಅವರು. ಹೋಗಿ ಬಿಡಿ, ನೀವು ರೇಟ್ ಹೇಳ್ಬಿಡಿ, ನಾವು ಕೇಳೋದಿಲ್ಲ. ಅವರು ಒಂಥರ ಬೇಸರದಲ್ಲೋ ಇಲ್ಲ ನಾಚ್ಕೊಂಡೋ ಹೇಳೋಲ್ಲ. ಅವ್ರು ಹೇಳ್ತಾರೆ, ಉತ್ಸಾಹ ಇರೋಲ್ಲ, ಸುಣ್ಣಾಗಿರ್ತಾರೆ ರೈತರು. ಇದು ವ್ಯಾಪಾರ, ಇದು ನಮ್ಮ ಹಳ್ಳಿಯವರ ವ್ಯಾಪಾರ. ಏನಣ್ಣ ರೇಟು? ಅಡ ಮರಿ ಇದ್ದಂಗೆ ಹೇಳ್ತಾ ಇದ್ದೀವಿ. ಏನು ರೇಟು? ಅವು 9,500 ಹೆಂಗೆ ಹೇಳ್ತಾ ಇದ್ದೀವಿ, ನೀವು 6,500 ಹೆಂಗೆ ಹೇಳ್ತಾ ಇದ್ದೀವಿ. 6,500 ನೋಡಿ. ಹಿಂಗೆ ಹೇಳಿದ್ರೆ ನಿಮಗೂ ಜನಗಳು ನೋಡೋರ್ಗೂ ಬರೋರ್ಗೂ ಅನುಕೂಲ ಆಗುತ್ತೆ. ಏನು ಮಾಡ್ತೀಯಪ್ಪ, ಎಲ್ಲ ಬೆಲೆ ಜಾಸ್ತಿ ಇವಾಗ. ಅಣ್ಣ ಏನು ರೇಟ್ ಅಣ್ಣ? 12,500. ಯಾವ ಊರು? ನಮ್ದು ಈ ಕಡೆ ದೊಡ್ಡಬಳ್ಳಾಪುರ ತಾಲೂಕು. ದೊಡ್ಡಬಳ್ಳಾಪುರ. ಇದು ಏನು ಮಾಡ್ರಿ ಹೆಸರು? ವೆಂಕಟೇಶಪ್ಪ ಅಂತೇಳಿ. ವೆಂಕಟೇಶಪ್ಪ ಅವರು. ನಿಮಗೆ ದೊಡ್ಡಬಳ್ಳಾಪುರ ತಾಲೂಕು. ಉಜಿರಿ ಸಾಸೂರು ಹೋಬಳಿ. ಏನು ರೇಟ್ ಕೊನೆಗೆ ಬಿಡ್ತೀರಾ? ಅಣ್ಣ ಕೊನೆ 12,000 ಬಿಟ್ಬಿಡ್ತೀವಿ ಅಣ್ಣ. 12,000 ಬಿಡ್ತೀವಿ. ಜನಗಳಿಗೆ ತಿಳುವಳಿಕೆ ಬೇಕು ಅಂದರೆ ಈ ಥರ ಹೇಳಿದ್ರೆ ತಿಳುವಳಿಕೆ ಆಗುತ್ತೆ, ಬರ್ತಾರೆ ಹಬ್ಬ ಹುಣ್ಣಿಮೆಗೆ. ನಿಂತಿದ್ದೀನಲ್ಲ ನೋಡ್ರಿ, ಕುರಿ ಜೊತೆ ಹುಡುಗರು ಬಂದ್ಬಿಟ್ಟವ್ರೆ, ಎಳೆ ಮಕ್ಕಳು. ನೀವು ಬಂದ್ಬಿಟ್ಟಿದ್ದೀನಾ? ಯಾರ ಜೊತೆ ಬಂದಿದ್ಯಾ? $14,000 ಹೇಳ್ತಾರೆ. ಹುಡುಗರು ಕರ್ಕೊಂಡಿದ್ದಾರೆ. ಸ್ಕೂಲ್ ಬಿಟ್ಟು ಯಾಕೆ ಬಂದಿದ್ದೀರಾ? ಹಾಂ, ಯಾರು ಕರ್ಕೊಂಡ್ಬಿಟ್ಟಿದ್ದೀವಿ ಸ್ಕೂಲ್ ಬಿಟ್ಬಿಟ್ಟು ಪಾಪ ಹುಡುಗರನ್ನ. ನಿನ್ನ ಹೆಸರೇನಾ? ಹಾಂ, ಉದಯ್ ಕುಮಾರ್. ನಿನ್ನ ಹೆಸರ? ಪ್ರಜ್ವಲ್. ಏನಾಗಬೇಕು ಅವರು? ಮಾಮ. ಈ ಮಾಮ ಹಿಂದೆನೇ ಬೀಳೋದು ಎಲ್ಲ. ಅಣ್ಣ ಹೆಂಗಣ್ಣ ತಲೆ ಇದು? 15 ಹೇಳ್ದೆ. 15 ಹೇಳ್ತಾರೆ. ಯಾವ ಊರು? ತುರುವೇಕೆರೆ. ಮರಿನೂ ಇತ್ತು ಫ್ರೀ. ನೋಡಿ, ಇಂಥ ಇಕ್ಕಟ್ಟೊಳಗೂ ಹಾಕವ್ರೆ. ಇದು ಕ್ಷೇತ್ರ ಜನಕ್ಕೆ ತುಂಬ ತೊಂದರೆ ಈ ಥರ ಮಾಡಿದ್ದಾರೆ.
ಇಕ್ಕಟ್ಟಪ್ಪ ಜಾಗ ಸರಿ ಇಲ್ಲ. ಹಾಂ, ಭಾರಿ ಇಕ್ಕಟ್ಟು, ವ್ಯಾಪಾರಸ್ಥರಿಗೆ ಅನುಕೂಲನೇ ಇಲ್ಲ. ಎಷ್ಟು ಹೇಳಿದೆ? 9,000 ಸ್ವಾಮಿ, ಈ ಜಾಗ ಅನುಕೂಲವಾಗಿದೆಯಾ? ಅನುಕೂಲ ಇಲ್ಲ, ಫುಲ್ ಇಕ್ಕಟ್ಟು. ಕೋಟೆನೇ ನಮ್ಗೆ ಸರಿಯಾಗಿತ್ತು. ಕೋಟೆನೇ ಕೇಳಕ್ಕಾಗಲ್ಲ ದೇವ್ರು. ಕೋಟೆ ಕೇಳಕ್ಕಾಗಲ್ಲ ಅಂದ್ರೆ ಎಲ್ಲಾರು ತಗೊಳ್ಲೇಳು. ಕಮಿಷನ್ ಇಲ್ಲೇ ಹೋಯ್ತದ ವ್ಯಾಪಾರ. ಈಗ ನಮ್ದು ಎಷ್ಟು ಲಕ್ಷ? 12 ಲಕ್ಷ ಕುಕ್ಕೊಂಡವ್ರೆ ಆಕ್ಸನ. ಹೌದಾ? ಪುಕ್ಸಟೆ ಏನೋ ಒಂದ್ ಮರಿಗೆ 15 ರೂಪಾಯಿ. ಈ ರಸ್ತೆಗೆ 12 ಲಕ್ಷ, ಈ ಇಕ್ಕಟ್ಟು ರಸ್ತೆಗೆ ಇಕ್ಕಟ್ಟೆಲ್ಲ 12 ಲಕ್ಷ ಟೆಂಡರ್ ಆಗಿರೋದು. ಸುಮ್ಮನೆ ಹೋಯ್ತಾವ. ವ್ಯಾಪಾರ ಒಳ್ಳೆ ಜನ ಬರಕ್ಕೆ ಜನ ಬರಕ್ಕಲ್ಲ, ಅನಾನುಕೂಲನೇ ಜಾಸ್ತಿ ಇಲ್ಲಿ. ಸಂತೆಯಿಂದ ಹೇಳ್ತಾರೆ ಒಂದ್ ಮರಿ ಕೊಡಕ್ ಆಯ್ತಾ ಇಲ್ಲ ನಾವ್ ಇಲ್ಲಿ. ಅನಾನುಕೂಲ ಆಗ್ಬಿಟ್ಟಿದೆ. ತುಂಬಾ ಥ್ಯಾಂಕ್ಸ್ ಅಪ್ಪ. ತಮ್ಮ ಹೆಸರು ಹೇಳಿಲ್ಲ. ಮಮ್ಲಿಂಗಯ್ಯ ಅಂತ ಎರೇಳಿ ನೋಡಿ, ಅಡ್ರೆಸ್ ಕೊಟ್ಬಿಡ್ತಾವೆ. ಅವ್ರ ಕ್ಷೇತ್ರದವ್ರೆ, ನಾವು MLA ಕ್ಷೇತ್ರದವ್ರೆ. ನೋಡ್ರಿ ಬಾಲಕೃಷ್ಣ ಅವರೇ, ಸ್ವಲ್ಪ ದಯವಿಟ್ಟು ನೋಡ್ರಿ, ಅನುಕೂಲ ಮಾಡಿ. ಇವೆಲ್ಲ ನೋಡಿ ಇದು ಮಾಡ್ರು 3 ತಂದವ್ರೆ. ಏನು ರೇಟ್ ಅಣ್ಣ ಇವು? ಜೊತೆ 30. ನೋಡಿ, ಇವ್ರು ಕಿತ್ತಾಡ್ತಾರೆ ಅವಾಗಲೇ. ಸ್ವಾಮಿ ಕಿತ್ತಾಡಿ. ಈಗ ಜಾಗ ಅನುಕೂಲವಾಗಿದೆಯಾ? ಬಾತ್ರೂಮ್ ಕೊಡಿರೋದು ಅದನ್ನೇ ಆಯ್ದು ಮಾಡ್ರಿ. ನಾವು ಬೇರೆ ಹೇಳ್ತೀವಿ ಮರಿ ಮಾಡಕ್ ಈಗ ರೈತರುಗಳು. ಅಲ್ಲಪ್ಪ, ವ್ಯಾಪಾರಸ್ಥರು ಒಳಗೆ ಬರಕ್ಕಾಗಲ್ಲ. ಅದೆಲ್ಲ ನಮ್ದೇ ಮರಿ ಮಾಡ್ತಿದ್ದು. ಇಲ್ಲ, ಬೇರೆ ಜಾಗ ಕೊಡ್ಲಿ. ಅದು ಎಲ್ಲ ಬೇರೆ ಕಡೆ ಜಾಗ ತಗೊಂಡ್ರಿ ಬುಡ್ಡ ಹೇಳಿ ಸರ್ ನಮ್ಮನ್ನ. ನೋಡಿ, ಎಲ್ಲಾರು ಹಿರಿಯರು ಹೇಳ್ತಾವ್ರೆ ಅನುಕೂಲವಾಗಿ. ಎಲ್ಲ ಬೇರೆ ಕಡೆ ಜಾಗ ತಗೊಂಡ್ ನೋಡಿ, ಯಜಮಾನ್ರು ಹೇಳ್ತಾವ್ರೆ. ನೋಡಿ, ಈ ಯಜಮಾನ್ರು ಹೇಳ್ತಾವ್ರೆ. ಅಲ್ಲಪ್ಪ, ಅದೇ ಜಾಗ ಕೊಡಕ್ಕಲ್ಲ, ಅದೇನೋ ಪ್ಲೇ ಗ್ರೌಂಡ್ ಮಾಡ್ತಾರಂತ. ಬಾತ್ರೂಮ್ ನ ಕೊಡ್ಬಿಟ್ಟಾರ ಸಾರ್ ತಾಮಂದಿ ಎಲ್ಸ ಮರಿ ಮಾಡೋದು. ನೋಡಿ, ಮಾಗಡಿಯವ್ರದ್ದು ತೊಂದರೆ, ರೈತರದ್ದು ಹೇಳ್ತಾವ್ರೆ. ಆದ್ರೆ ಇಲ್ಲಿ ಪಬ್ಲಿಕ್ ಬರಕ್ಕಾಗ್ತಾ ಇಲ್ಲ. ಭಾರಿ ಹಿಂಸೆ ಇವರು ಹೇಳ್ತಾರೆ. ಆಗಲ್ಲ, ನಮ್ಗೇನು ಪುಕ್ಷಣೆ ಬರೋ. ಒಂದ್ ಮರಿಗೆ 15 ರೂಪಾಯಿ ಸುಂಕ ತಗೋತಾರೆ. ನಾವು ಟೆಂಪೋಗೆ 100 ರೂಪಾಯಿ ಕೊಡ್ಬೇಕು. ಮರಿ ಮಾರಿಲ್ಲ ಅಂದ್ರೆ ಎಲ್ಲ ಮೇಲ್ ಬರ್ತದೆ. ಮರಿ 15 ರೂಪಾಯಿ, ಟೆಂಪೋಗೆ 100 ರೂಪಾಯಿ. ಟೆಂಪೋಗೆ 100 ರೂಪಾಯಿ ಒಂದ್ ಮರಿಗೆ. ಇಷ್ಟೊಂದು ಕಲೆಕ್ಷನ್ ಆಗುತ್ತೆ. ಓಣಿಗೆ ಹಾಕಿ ನಮ್ಮ ಏನಾರ ಮಾಡೋ ರೈತರಿಗೆ. ನೋಡಿ, ಇದೊಂದು ದೊಡ್ಡ ಮೋರಿ ಇದ್ದಂಗಿದೆ. ದೊಡ್ಡ ಮೋರಿ ಇದ್ದಂಗೆ ಇದು. ತೋರಿಸ್ತೀನಿ ನೋಡಿ ನಿಮಗೆ ಯಾವ ತರ ಮೋರಿ ಇದೆ. ನಾನು ಬಂದು ಈ ಭಾಗಕ್ಕೂ ಅದೇ 40 ಅಡಿನೂ ಅಗಲ ಇಲ್ಲ. 40 ಅಡಿನೂ ಅಗಲ ಇಲ್ಲ. ಭಾರಿ ಇಕ್ಕಟ್ಟಾಗಿದೆ. ಜನಗಳಿಗೆ ಹಬ್ಬ ಹುಣ್ಣಿಮೆಗೂ ವ್ಯಾಪಾರ ಮಾಡೋಕ್ಕಾಗಲ್ಲ, ಒಳಗೆ ಬರೋಕ್ಕೆ ಆಗಲ್ಲ. ಇಲ್ಲಿ ಜಾಗ ಇಲ್ಲ. ಹೇಳಿ ಸ್ವಾಮಿ, ನೀವು ಮಾತಾಡಿ. ಇರಲಿ ಅನುಕೂಲ ಆಗಿದೆಯಾ? ಯಾವ ಅನುಕೂಲ ಏನೂ ಇಲ್ಲ. ಮತ್ತೆ